ಸ್ನೇಹಿತರೆ, ಇವತ್ತು ನಮ್ಮ ಚಾನಲ್ ಬಾಲಾಜಿ ಬಾಬು ಇನ್ವೆಸ್ಟ್ಮೆಂಟ್ ನ್ಯೂಸ್ ಸರ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಯಾವುದು ಕಂಪ್ನಿ ನಂಬರ್ 1 ಇರ್ಬೋದು ಅಂತ ನೋಡ್ಬೋದು. ಯಾಕಂದರೆ MRF ಯಾವತ್ತು 2ನೇ ಸ್ಥಾನದಲ್ಲಿತ್ತು, ಬಾಲಕೃಷ್ಣ ಇಂಡಸ್ಟ್ರಿ ನಂಬರ್ 1 ಸ್ಥಾನದಲ್ಲಿತ್ತು. ಈಗ MRF ನಂಬರ್ 1 ಬಂದಿದೆ, ಇಲ್ಲ ಬಾಲಕೃಷ್ಣ 2ನೇ ಸ್ಥಾನಕ್ಕೆ ಬಂದಿದೆ ಅಂತ ನಾವು ಕ್ಲಾರಿಟಿಯಾಗಿ ನಿಧಾನವಾಗಿ ನೋಡ್ಕೊಳ್ಳೋಣ. ಇವಾಗ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಯಾವ ಲೆವೆಲ್ಲಾಗಿದೆ ಅಂತ ನೋಡೋಣ. MRF ಯಾವ ಮಟ್ಟಕ್ಕಿದೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಿಮ್ಗೆ ಗೊತ್ತಾಗಿರೋ ವಿಚಾರಿಸಲಿ ಕಾಮೆಂಟಲ್ಲಿ ತಿಳಿಸಿ. MRF ನಂಬರ್ 1 ಆಗಿರ್ಬೋದಾ, ಇಲ್ಲ ಬಾಲಕೃಷ್ಣ ನಂಬರ್ 2 ಆಗಿರ್ಬೋದಾ, ಇಲ್ಲ MRF ನಂಬರ್ 2 ಆಗಿರ್ಬೋದಾ, ಇಲ್ಲ ಬಾಲಕೃಷ್ಣ ಟೈರ್ 1 ಆಗಿರ್ಬೋದಾ ಅಂತ. ಯಾಕಂದರೆ ಇನ್ವೆಸ್ಟ್ಮೆಂಟಲ್ಲಿ MRF ಟೈರಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ತಗೋಬೇಕಂದ್ರೆ ಆಗಲ್ಲ. ಯಾಕಂದರೆ ಜಾಸ್ತಿ ಅದರಲ್ಲಿ ಪ್ರೈಸ್ ಮನಿ ಇರುತ್ತೆ. ಮತ್ತು ಬಾಲಕೃಷ್ಣ ಟೈರ್ಸ್ ನೋಡಿದ್ರೆ 2 ಸ್ಥಾನದಾಗಿದೆ. ಹೇಗೆ ಇದೆ MRF ಫಸ್ಟ್ ಸ್ಥಾನದಲ್ಲಿದೆ, ಬಾಲಕೃಷ್ಣ ಟೈರ್ 2 ಸ್ಥಾನದಲ್ಲಿದೆ. ಅಪೋಲೋ ಟೈರ್ಸು, CKT ಟೈರ್ಸು, JK ಟೈರ್ಸು, TVS ಟೈರು ಮತ್ತು ಇನ್ನೊಂದು ಕಂಪ್ನಿ ಇದೆ, ನೀವು ನೋಡ್ಬೋದು. ಈ ಥರ ಫಸ್ಟ್ ಸ್ಥಾನದಲ್ಲಿ MRF ಬಂದಿದೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಯಾವ ಮಟ್ಟಿಗೆ ಬರ್ಬೋದು ಅಂತ ನೋಡಿ ಗೊತ್ತಾಗುತ್ತೆ. ಆದರೆ ಬಾಲಕೃಷ್ಣ ಇಂಡಸ್ಟ್ರಿ ತುಂಬ 2200 ರೂಪಾಯಿ ಇದೆ. ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಲಾಂಗ್ ಟೈಮು. ಅದಕ್ಕೋಸ್ಕರ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ತುಂಬ ದುಬಾರಿ ದುಡ್ಡಿರೋರು, ತುಂಬ ದುಬಾರಿ ರಿಚ್ VIP ಗಳಾದರೆ ಮಾಡ್ಬೋದು. ಸಾದಾ ಸೀದಾ ಮಾಡೋಕ್ಕಾಗಲ್ಲ.